ನಮಃ. ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮಧುವ್ಯೋಸಾನೇತಿ ಏಕತಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ಟೇಗೋ ದದಾತಿ. ಓಂ ಶತ್ರು ಸಂಹಾರ ಮಹಾಜ್ವಾಲ ತೇಜೋ ರೂಪಿಣಿ ಕೀಂ ವಜ್ರಾಯ ಟೂಂ ಪಠಾಂ ಅಘೋರ ಅಘೋರ ಅಘೋರ. ಅಮೇಶ ಪ್ರಬಾಲೆ ತಮೋ ದಂಡಾಯ ನಮಃ. ಗಸ ಗಸ ಶತ್ರು ಪ್ರಾಣಂ ದೈವಿಕಾರಸ್ಥಾಯಿನಂ. ಬೇಡಪ್ಪ, ಮುಟ್ಬೇಡ. ಶುದ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಂತೆ ಕಾಣುತ್ತೆ. ತಾಯಿ, ಏನಮ್ಮ ಈ ಆಟ? ಸ್ವಾಮಿಗಳೇ, ಮಾಟ ಮಾಡಿ ಅಂದ್ರೆ ಗೊಂಬೆ ಮಣಿಕೊಂಡು ಆಟ ಆಡ್ತಾ ಇದ್ದೀರಾ? ರೀ ಸ್ವಾಮಿಗಳೇ, ನಿಮ್ ಭಾಷೆ ಏನಾದ್ರೂ ನಮ್ ಗುರುಗಳು ಗೊತ್ತಾದ್ರೆ ನಿಂತ ಜಾಗದಲ್ಲೇ ನಿಮ್ನ ಕೋಳಿ ಕತ್ತು ಮುರಿದಂಗ್ ಮುರಿದು ಬಿಡ್ತಾರೆ. ನಿಮ್ ಯಜಮಾನ್ರು ನೇಪಾಳದಲ್ಲಿ ದೊಡ್ಡ ಮಾಂತ್ರಿಕ ಗುರುಗಳ ಹತ್ರ ಮಾಟ ಮಾಡಿಸಿದ್ದಾರೆ. ಅವ್ರ ಶಿಷ್ಯ ಆಗಿರೋ ಇವರು ಏನ್ ಕಮ್ಮಿ ಇಲ್ಲ. ಮಾಡಿದ ಮಾಟಕ್ಕೆ ಈಗಾಗ್ಲೇ ಶಿವು ಒದ್ದಾಡ್ತಾ ಇರ್ತಾನೆ. ಅವನು ನೀರಲ್ಲಿ ಮುಳುಗ್ಬೇಕು ಅಂತಾನೆ ನಾವೆಲ್ಲರೂ ಕಾಯ್ತಾ ಇದೀವಿ. ಒಂದ್ಸಲ ನೀರಲ್ಲಿ ಮುಳುಗ್ದ ಅಂದ್ರೆ ಅದು ಅವನ ಕೊನೆ ಸ್ಥಾನ. ಮತ್ತೆ ಮೇಲೊಳಗ್ ಸಾಧ್ಯನೇ ಇಲ್ಲ. ದೇವಿಗೂ ಬಂಧನ, ದೇವಿ ಪುತ್ರಂಗೂ ಬಂಧನ. ಒಟ್ನಲ್ಲಿ ಈ ಸಲ ದೇವಿಗೆ ಮಹಾಬಂಧನ. ಕೇಳ್ತಾ ಇದ್ರೆ ಕಿವಿಗೆ ಆನಂದ ಆಯ್ತದೆ. ನಮ್ ದನಗಳು ಭವಿಷ್ಯದ ಹಾಲು ಅನ್ನ ಇವತ್ತೇ ಸಿಗ್ತದೇನೋ ಅನ್ನಿಸ್ತದೆ. ಆದ್ರೆ ಈ ದಿಗ್ಬಂಧನ ಯಾರು ಬುಡಿಸ್ಬಿಟ್ರೆ ಲಹುಕೆ ಜಬರ್ದಸ್ತ್. ಆಮ್ಗಳೇ, ನಾನು ದೌಲತ್ತಲ್ಲಿ ಕೇಳ್ತಿಲ್ಲ, ವಿನಮ್ರವಾಗಿ ಕೇಳ್ತಾವ್ನಿ. ಜಲನದಂಬ ಸ್ತಂಭನ ಯಮರಾಜಸಿಯ ಪರಯುಡಿಯು ತನಮಾಕು ಶಿರಿಡಿಕೆ ಶಿರಿಡಿಕೆ. ಅಯ್ಯೋ, ನಿನ್ ಮನ್ಕ ಇವಾಗ ಏನೇನು ಹೇಳ್ತಾವನಲ್ಲಪ್ಪ, ಏನು ಅರ್ಥವಾಯ್ತಾ ಇಲ್ಲ. ತಾಳ್ಮೆ ಇರ್ಲಿ, ಹೇಳ್ತಿಲ್ವಾ ಇಲ್ಲಿ? ಬಂಧನನ ಸುಮ್ನೆ ಬಿಡ್ಸೋದಿಕ್ಕಾಗಲ್ಲ. ಅದು ಬಿಡಿಸ್ಬೇಕು ಅಂದ್ರೆ ಶಿವು ತಾಯಿ ಕಣ್ಣೀರ್ ಹರಿಬೇಕು. ಜೊತೆಗೆ ಗರ್ಭಿಣಿ ಹೆಂಗ್ಸಿನ ರಕ್ತ ಹರಿಬೇಕು. ಒಂದೇ ಗಳಿಗೆಯಲ್ಲಿ ಭೂಮಿ ಸ್ಪರ್ಶ ಆಗ್ಬೇಕು. ಆಗ್ಲೇ ದಿಗ್ಬಂಧನ ಬಿಡೋದು. ಇಲ್ಲ ಅಂದ್ರೆ ಸಾಕ್ಷಾತ್ ಬ್ರಹ್ಮ ಬಂದ್ರು ಬಿಡ್ಸಕ್ಕಾಗಲ್ಲ. ಅಪ್ಪ, ನಾನೇ ಛತ್ರಿ ಅನ್ಕೊಂಡ್ರೆ ನಿಮ್ ಗುರು ನನ್ಗಿಂತ ಛತ್ರಿ.
ಹೆಂಗ್ ಮಡ್ಗವ್ರು ನೋಡು ಆಪ ನಿಮ್ಗೆ ಇಲ್ಲಿಂದಲೇ ಅಡ್ಡ ಬಿದ್ದೆ. ನೀರೊಳಗಡೆ ಇರೋ ಶಿವಣ್ಣ ಮೇಲೆ ಬರೋಕ್ಕಿಲ್ಲ. ಇನ್ನು ಮಹಾಕಾಳವ್ವ ದೇವಸ್ಥಾನದಿಂದ ಈಚೆ ಬರೋಕ್ಕಾಗದೆ ಅಲ್ಲೇ ಉಳ್ಕತಾಳೆ. ಮಾರಿ ಗುಡಿಗೆ ನಮ್ಮ ದಣಿಗಳೇ ದೇವರು, ಅವರೇ ದೇವ್ವ. ಕಾಲ ಕಾಲಾಯ ನಮಃ. ಶಾರದಾ, ಮಲ್ಗಿದ್ದೀಯಾ? ನಿನ್ ಮಗನ್ನ ಉಳಿಸ್ಕೊಳಲ್ವಾ? ಕಷ್ಟದಲ್ಲಿರೋ ಮಗನ್ನ ಬಿಟ್ಟು ಯಾಕೆ ಮಲ್ಗಿದ್ದೀಯಾ? ಎದ್ದೇಳು ಶಾರದಾ. ಶಾರದಾ, ಯಾರು? ಆ ಕಳವ ನೀನು ಮೆಚ್ಚಿಸ್ತಿದ್ಯಾ? ನನ್ನ ಮಗ ಶಿವು ಏನವ? ಶಿವಗೆ ಏನಾಗ್ತೈತೆ? ಅವನಿಗೇನು ಹೆಚ್ಚು ಕಡಿಮೆ ಆಗ್ತೈತ? ಅಯ್ಯೋ ಶಿವ ಇಲ್ಲ, ಶಿವಗೇನೋ ಆಯ್ತದೆ. ನಾನು ಹೋಗ್ಬೇಕು.